ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಮೋಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಪಲ್ಯ ರೆಸಿಪಿ ತೊಗೊಂಬಂದೇನಿ. ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ನಾನು ಇದಕ್ಕೆ ಆಲೂಗಡ್ಡೆ, ಕುದಿಸಿದ ಪಾಲಕ್ ಸೊಪ್ಪು, ಹಸಿ ವಟಾಣಿ ಕಾಳು, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಒಂದು 3 ಮೆಣಸಿನ್ಕಾಯಿ ಮತ್ತು ಒಂಚೂರು ಶುಂಠಿ ಬೆಳ್ಳುಳ್ಳಿ ತೊಗೊಂಡೇನಿ. ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಖಾರ ಹೆಚ್ಚಿಗೆ ಬೇಕಂದ್ರೆ ಒಂದು 4ರಿಂದ 5 ಹಾಕ್ಕೋಬೋದು. ಈಗ ಫಸ್ಟಿಗೆ ನಾವಿಲ್ಲಿ ಪಾಲಕ್ ಸೊಪ್ಪು ಕುದಿಸಿಟ್ಟೇನಲ್ಲ ಅದನ್ನ ಒಂಚೂರು ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು 3 ಮೆಣಸಿನ್ಕಾಯಿ, ಒಂಚೂರು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಇದನ್ನ ಚೆಂದಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡ್ರಿ. ಪಾಲಕ್ ಸೊಪ್ಪು ಕುದಿಸಿದ ನೀರು ಸೈಡಿಗೆ ಇಟ್ಟೇನಿ. ಈಗ ಒಂಚೂರು ಬಾಳೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಟ್ಪಟ ಆದಮೇಲೆ 2 ಈರುಳ್ಳಿ ತೊಗೊಂಡೇನಿ, ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಅದನ್ನ ಒಂಚೂರು ಚೆಂದಾಗಿ ಬೇಯಿಸ್ಕೊರಿ. ಅದು ಬೆಂದಮೇಲೆ ಹಸಿ ವಟಾಣಿ ಕಾಳು ಹಾಕಿ ಇದ್ರಾಗ 1 ನಿಮಿಷ ಬೇಯಿಸ್ಕೋಬೇಕಾಗುತ್ತದೆ, ತಾಳಿಸ್ಕೊಳ್ಳೋಣ. ಅದು ಬೆಂದಮೇಲೆ ಒಂದು 3 ಆಲೂಗಡ್ಡೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಈಗ ವಟಾಣಿ ಕಾಳು ಸೀಸನ್ ಅಲ್ಲ, ಆರಾಮಾಗಿ ನೀವು ಸಿಗುತ್ತದೆ. ಆಮೇಲೆ 1 ನಿಮಿಷ ಇದನ್ನ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ನಡು ಕೈ ಆಡಿಸ್ರೆ, ಯಾಕಂದ್ರೆ ತಳ ಹಿಡಿತತಿ ಆಲೂಗಡ್ಡೆ. ಮತ್ತು ಇನ್ನೊಂದು 1.5 ನಿಮಿಷ ಇಲ್ಲೇ ಬೇಯಿಸ್ಕೊತೀನಿ. ಒಂಚೂರು ಆಲೂಗಡ್ಡೆ ಬೆಂದತಿಲ್ಲೇ, ಕ್ವಾಂಟಿಟಿ ಕಮ್ಮಿ ಅನ್ಸಾಕತ್ತೈತಿ. ಈಗ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಮತ್ತು 1.5 ಚಮಚ ಆಗಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆಂದಾಗಿ ಕಲಿಸ್ಕೊಳ್ಳೋಣ. ಇದು ಕಲಿಸ್ಕೊಂಡಾದ್ಮೇಲೆ ಈಗ ಪಾಲಕ್ ಸೊಪ್ಪಿನ ಪೇಸ್ಟ್ ರೆಡಿ ಮಾಡಿದ್ವಲ್ಲ ಅದನ್ನ ಹಾಕಿ ಕಲಿಸ್ಕೊಳ್ಳೋಣ. ಮತ್ತು ಜಾರ್ನಾಗ ಒಂಚೂರು ಉಳಿದಿರ್ತೈತಲ್ಲ ಅದಕ್ಕೆ ಕುದಿಸಿದ ಪಾಲಕ್ ಸೊಪ್ಪಿನ ನೀರು ಹಾಕ್ಕೊಂಡು ಎಲ್ಲ ಹಾಕ್ಕೊಳ್ಳೋಣ. ಇದ್ರಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಟೊಮೆಟೊ ಹಣ್ಣು ಇಲ್ಲೇ ಹಾಕ್ಕೊಂಡೇನಿ. ಎಲ್ಲ ಕೈ ಆಡಿಸ್ಕೊಂಡು ಇದನ್ನ 1 ನಿಮಿಷ ಮುಚ್ಚಿ ಕುದಿಸ್ಕೊಂಬಿಡ್ರಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಕುದಿಯಾಕ, ಆಲೂಗಡ್ಡೆ ಡೈರೆಕ್ಟ್ ಹಾಕೇವಲ್ಲ. ಇನ್ನೊಂದು ನಿಮಿಷ ಇಲ್ಲೇ ಮುಚ್ಚಿ ನಾನು ಕುದಿಸ್ಕೊತೀನಿ. ನೋಡಿದ್ರಲ್ಲ ನೀರೆಲ್ಲ ಇಲ್ಲೇ ಹಿಂಗೈತಿ. ಪಲ್ಯ ನಮ್ದು ರೆಡಿ ಆಗಕ್ಕೆ ಬಂದೈತಿ. ಸ್ವಲ್ಪ ಕೈ ಆಡಿಸ್ಕೊರಿ, ತಳ ಹತ್ತೈತದ. ಸ್ವಲ್ಪ ಕೈ ಆಡಿಸ್ಕೊಂಡಾದ್ಮೇಲೆ ಒಂದು ಆಲೂಗಡ್ಡೆ ಇಲ್ಲೇ ಚೆಕ್ ಮಾಡಿ ನೋಡ್ತೀನಿ ಬೆಂದೈತಿ ಇಲ್ಲ ಅಂಥೇಳಿ. ಆಲೂಗಡ್ಡೆ ನಮ್ದು ಬೆಂದೈತಿ. ನಮ್ಮದು ಪಲ್ಯ ಇಲ್ಲೇ ರೆಡಿ ಆಗೈತಿ. ನೀವು ಬೇಕಾದ್ರೆ ಗರಂ ಮಸಾಲನ ಹಾಕ್ಕೋಬೋದು. ಅದು ಪಲ್ಯ ಮುಚ್ಚಿಟ್ಬಿಡಿ, ಆಟೋಮೆಟಿಕ್ ಇನ್ನು ಉಳಿದಿದ್ದು ಬೆಂದು ಬಿಡುತ್ತೆ. ಈ ಪಲ್ಯ ಚಪಾತಿ ಮತ್ತು ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ರೈಸ್ಗೂ ಚಲೋ ಆಗುತ್ತೈತಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಈ ಪಲ್ಯ ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇದ್ರಾಗ ಪಾಲಕ್ ಮತ್ತು ವಟಾಣಿ ಕಾಳು ಇರ್ತಲ್ಲ, ಹುಡುಗರು ಇಷ್ಟಪಟ್ಟು ತಿಂತಾರೆ. ಎಲ್ಲರಿಗೂ ಧನ್ಯವಾದಗಳು.